ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಬೀಜೋತ್ಪಾದನೆಗೆ ಹೆಸರುವಾಸಿಯಾದಂಥ ಒಂದು ನಗರ. ಇಲ್ಲಿ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಬೀಜೋತ್ಪಾದನೆ ಕಂಪನಿಗಳಿವೆ. ಈ ಕಂಪನಿಗಳು ರೈತರಿಗೆ ಅನೇಕ ಬೆಳೆಗಳನ್ನು ಕೊಟ್ಟು ಅವುಗಳನ್ನು ಕ್ರಾಸಿಂಗ್ ಮಾಡುವುದರ ಮುಖಾಂತರ ಬೀಜೋತ್ಪಾದನೆ ಮಾಡುತ್ತಿವೆ. ಇಲ್ಲಿ ಸಾಮಾನ್ಯವಾಗಿ ಬೆಂಡೆಕಾಯಿ, ಹೀರೆಕಾಯಿ, ಹಾಗಲಕಾಯಿ, ಮೆಣಸಿನಕಾಯಿ, ಟೊಮೊಟೊ, ಗೋವಿನ ಜೋಳ ಸೇರಿದಂತೆ ಅನೇಕ ಬೆಳೆಗಳನ್ನು ರೈತರು ಬೆಳೆಯುವುದು ಸಾಮಾನ್ಯವಾಗಿದೆ. ಅದೇ ರೀತಿ ಈ ಬಾರಿ ರೈತರಿಗೆ ಕೊಟ್ಟಂಥ ಬದನೆಕಾಯಿ ಎಲ್ಲರನ್ನು ಆಕರ್ಷಿಸಿದೆ. ಹೌದು, ಏಕೆಂದರೆ ಇಲ್ಲಿ ಸಾಮಾನ್ಯವಾಗಿ ಚಿಕ್ಕ ಬದನೆಕಾಯಿಯನ್ನು ಅನೇಕ ರೈತರು ಈ ಮೊದಲು ಕ್ರಾಸ್ ಮಾಡಿ ಬೀಜಗಳನ್ನು ಕಂಪನಿಗಳಿಗೆ ಕೊಡ್ತಾ ಬಂದಿದ್ದಾರೆ. ಆದರೆ ಈ ಬಾರಿ ಕೊಟ್ಟಂಥ ಹೊಸ ತಳಿಯ ಬದನೆಕಾಯಿ ನೋಡಿ ರೈತರು ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಂದರೆ ಈ ಥರ ಬದನೆಕಾಯಿಯನ್ನು ಸಾಮಾನ್ಯವಾಗಿ ಬೆಂಗಳೂರು, ಮೈಸೂರು ಮತ್ತು ಉಡುಪಿ ಈ ಭಾಗದ ಜನರು ನೋಡಿರ್ಬೋದು. ಆದರೆ ಉತ್ತರ ಕರ್ನಾಟಕದಲ್ಲಿ ಅನೇಕ ರೈತರು ಇಂಥ ಬದನೆಕಾಯಿಯನ್ನು ನೋಡೇ ಇಲ್ಲ. ಇದನ್ನು ನೋಡಿದಂಥ ಅನೇಕ ರೈತರು ಸಹ ಇದು ಎಂಥ ಬದನೆಕಾಯಪ್ಪ ಅಂತ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಇದು ಕ್ರಾಸಿಂಗ್ ಮುಗಿದು 20 ದಿನಗಳಾಗಿದೆ. ಇನ್ನು ಇದು ಹಣ್ಣಾದ ಮೇಲೆ ಇದರಲ್ಲಿರುವ ಬೀಜಗಳನ್ನು ತೆಗೆದು ಕಂಪನಿಯವರಿಗೆ ರೈತರು ಕೊಡಬೇಕು. ಆ ರೀತಿ ರೈತರು ಈ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಅವರು ಸುಮಾರು 90ರಿಂದ 1 ಕ್ವಿಂಟಲ್ವರೆಗೂ ಇದು ಬೀಜ ಬರುತ್ತೆ ಅಂತ ರೈತರಿಗೆ ಹೇಳಿದ್ದಾರೆ. ಆದರೆ ಅದು ಎಷ್ಟು ಬರುತ್ತೋ ಅನ್ನೋದನ್ನು ನಾವು ಕಾಯ್ದು ನೋಡಬೇಕು. ಯಾಕಂದರೆ ಇನ್ನೂ ಕಟಾವು ಮಾಡಿಲ್ಲ. ಆದ್ದರಿಂದ ಕಟಾವಾದ ಮೇಲೆ ಅದು ಎಷ್ಟು ಇಳುವರಿ ಬರುತ್ತೆ ಅನ್ನೋದನ್ನು ನಾವು ಇನ್ನೊಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೇವೆ. ನೋಡಿ ಫ್ರೆಂಡ್ಸ್, ನೀವೇನಾದರೂ ರೈತರಾಗಿದ್ದರೆ ಈ ಥರ ಕ್ರಾಸಿಂಗ್ ಬದನೆಕಾಯನ್ನು ನಿಮ್ಮ ಹೊಲದಲ್ಲಿ ಬೆಳೆದಿದ್ದರೆ ಎಷ್ಟು ಇಳುವರಿ ಬಂತು ಅನ್ನೋದನ್ನು ಕಾಮೆಂಟ್ಸ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.